ನಮ್ಮ ಕಾರ್ಯಕರ್ತರು, ನಮ್ಮ ಸಂಸದರ ಪರವಾಗಿ ಲೋಕಸಭಾ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರ ಪರವಾಗಿ ಎಲ್ಲ ನಮ್ಮ ಮುಖಂಡರು ಭಾರತಗೌಡರು ಇರ್ಬೋದು, ನಾರಾಯಣ ಇರ್ಬೋದು, ಸಿದ್ದೇಗೌಡರು ಇರ್ಬೋದು, ರವಿಕುಮಾರ್ ಇರ್ಬೋದು, ನಮ್ಮ ಹನ್ಮೇಗೌಡರು ಇರ್ಬೋದು, ಪಟೇಲ್ ಇರ್ಬೋದು, ದೇವರಾಜ್ ಇರ್ಬೋದು, ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಇವತ್ತು ಲಗೇರಿಯ ಭಾಗದಲ್ಲಿ ಕ್ಯಾಂಪೇನ್ ಮಾಡಿ ಇವತ್ತು ಕೊನೆಯ ದಿನ ಏನು ಬಹಿರಂಗ ಪ್ರಚಾರ ಮುಕ್ತಾಯಗೊಳ್ಳುತ್ತಿದೆ. ಅದರಿಂದ ಎಲ್ಲ ಮುಖಂಡರು ಒಂದು ಕಡೆ ಸೇರಿ ನಾವು ಬಹಿರಂಗ ಪ್ರಚಾರವನ್ನು ಈ ಕ್ಷಣದಿಂದ ನಿಲ್ಲಿಸಿದ್ದೇವೆ. ಮತ್ತು ನಾಳೆ ನಾವು ಮನೆಗೆ ಹೋಗಿ ಮತ ಬಾಂಧವರಲ್ಲಿ ನಾವು ಏನಿದೆ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಇದೇ 26ನೇ ತಾರೀಕು ಅವ್ರನ್ನ ಹಕ್ಕನ್ನು ಚಲಾಯಿಸೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಕ್ಕನ್ನು ಚಲಾಯಿಸಿ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತೀವಿ. ನಾವು ಅವ್ರಿಗೆಲ್ಲ ಹೇಳಿದ್ದೀವಿ, ಏನೇ ಆದರೂ ನಿಮ್ಮ ಹಕ್ಕು ನಿಮ್ಮ ಇದು, ನೀವು ಹಕ್ಕನ್ನು ಯಾವುದೇ ಕಾರಣಕ್ಕೂ 26ನೇ ತಾರೀಕು ನೀವು ಹಕ್ಕು ಚಲಾಯಿಸಿ ಮತ್ತು ತದನಂತರ ಊರಿಗೆ ಹೋಗಿ ಅಂತ ಹೇಳಿ ನಾವು ಮಾತಾಡೋರುಗಳೆಲ್ಲ ಈಗಲೇ 85 ವರ್ಷ ಮೇಲ್ಪಟ್ಟದವರಿಗೆ ಇವಾಗಲೇ ಮನೆಗೆ ಬಂದು ಆಲ್ರೆಡಿ ವೋಟ್ ಹಾಕ್ಸಿದ್ದಾರೆ. ಈಗ 70 ವರ್ಷ 60 ವರ್ಷ ಕೈಲಾಗದಿದ್ರು ಹ್ಯಾಂಡಿಕ್ಯಾಪ್ಸ್ ಎಲ್ಲ ನಾವು ಅವೆಲ್ಲ ವೆಹಿಕಲ್ ವ್ಯವಸ್ಥೆ ಮಾಡಿದ್ದೀವಿ. ಅವರನ್ನು ನಮ್ಮ ಮುಖಂಡರು ಬೂತ್ ಮಟ್ಟಕ್ಕೆ ಕರೆತಂದು ಅವ್ರ ಹತ್ರ ವೋಟ್ ಹಾಕಿಸಿ ಅವ್ರನ್ನ ಮನೆಗೆ ಸೇಫ್ಟಿ ಕರ್ಕೊಂಡೋಗಿ ಬಿಡೋಂಥ ಕಾರ್ಯಕ್ರಮ ನಾವು ಎಲ್ಲ ನಮ್ಮ ಮುಖಂಡರುಗಳು ಇಟ್ಕೊಂಡಿದ್ವಿ. ಎಷ್ಟು ಲೀಡಲ್ಲಿ ನೀವು ಗೆಲ್ಸ್ಕೊಂಬ ನಾವು ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಮಗೆ ಈ ಸಲ ಹೋದ ಸಲ 1,16,500 ವೋಟ್ ಬಿದ್ದಿತ್ತು. ಈ ಸಲ ನಮ್ಮ RR ನಗರದಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ವೋಟ್ಗಳು ಬೀಳ್ತವೆ ಅಂತ ನಮ್ಮ ಕಾಂಗ್ರೆಸ್ ಮುಖಂಡರ ನಿಮ್ಮ ಮೀಡಿಯಾದಿಂದ ಗೊತ್ತಾಗಿದೆ, ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗಿದೆ. ಪ್ರತಿ ಗಲ್ಲಿ ಮನೆಗೂ ಒಂದು 4-5 ಟೈಮು ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಮುಖಂಡರುಗಳು ಹೋಗಿದ್ದಾರೆ. ಇವತ್ತು ದಿವಸ 1.5 ಲಕ್ಷ ಲೀಡಿದು ರಾಜರಾಜೇಶ್ವರಿ ನಗರದಲ್ಲಿ 1.5 ಲಕ್ಷ ವೋಟ್ ಬಿಡ್ತೇವೆ ಅಂತ ನಮ್ಮ ನಾನು ಇಲ್ಲಿ ಈ ಭಾಗದ ವಾರ್ಡ್ ಅಧ್ಯಕ್ಷರು. ನಾನು ಮತ್ತು ನಮ್ಮ ಹನ್ಮೇಗೌಡರು, ಇವತ್ತು ರಮೇಶ್ ಗೌಡರು, ರವೀಣ್ಣವರು, ಹಾಗೆ ಏನು ಈ ವಾರ್ಡ್ನ ಮುಖಂಡರುಗಳಾದಂಥ ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ಸತತವಾಗಿ ಬೈ ಎಲೆಕ್ಷನ್ನಿಂದನೂ ಕೂಡ ಕುಸುಮ ಅವ್ರಿಗೆ 2 ಎಲೆಕ್ಷನು ಮತ್ತು MP ಅವ್ರದ್ದು 1 ಎಲೆಕ್ಷನ್ನು ಸಾಕಷ್ಟು ಈ ಹಿಂದೆ ಇದ್ದಂಥ ಕಾಂಗ್ರೆಸ್ನ MLA BJP ಬರುವಂಥ ಸಂದರ್ಭದಿಂದನೂ ಕೂಡ ಈವರೆಗೂ ಕೂಡ ಸಾಕಷ್ಟು ಸಂಘಟಿತರಾಗಿ ಈ ಒಂದು ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಲಗ್ಗೆರೆ ವಾರ್ಡ್ನಲ್ಲಿ ಭಾಳಷ್ಟು ಆಕರ್ಷಣೀಯವಾಗಿ ಹಾಗೆ ಕೆಲಸ ಕಾರ್ಯಗಳೆಲ್ಲ ನೋಡಿ ಜನಗಳು ಈ ಒಬ್ಬ ಏನು ಅನ್ಫಿಟ್ ಒಬ್ಬ MLAನ ಇಲ್ಲಿ ಖಾಲಿ ಮಾಡಿಸ್ಬೇಕು ಅಂತೇಳಿ ಎಲ್ಲ ನಮ್ಮ ಲಗ್ಗೆರೆ ವಾರ್ಡ್ನ ಎಲ್ಲ ನಮ್ಮ ಮತ ಬಾಂಧವರು, ಅಕ್ಕ ತಂಗಿಯರು, ಅಣ್ಣನ ತಮ್ಮಂದರು ಸೇರಿ ನಮಗೆಲ್ಲ ಕೂಡ ಮತ ಕೊಟ್ಟರು ಹಿಂದೆನೂ ಕೂಡ. ಹಾಗಾಗಿ ನಮ್ಮ MP ಅವರು ಕೂಡ ವಿಶೇಷವಾಗಿ ಎಲ್ಲ ಭಾಗಗಳಲ್ಲೂ ಕೂಡ ಅವರು ಬಂದು ಇಲ್ಲಿನ ಕಾಮಗಾರಿಗಳಾಗಿರ್ಬೋದು, ಇಲ್ಲಿನ ಕೆಲಸಗಳಾಗಿರ್ಬೋದು, ಇಲ್ಲಿಂದ ಏನು ಕಳ್ಳತನಗಳು ನಡೀತಿತ್ತು ಹಿಂದೆ, ಏನು ಸರ್ಕಾರಿ ವಿಚಾರಗಳಲ್ಲಿ ಎಷ್ಟೋ ಗ್ರ್ಯಾಂಟ್ಗಳಾಗಿ ಅದು ಕೆಲಸಗಳಾಗದಿರೋಂಥ ಸಂದರ್ಭಗಳನ್ನೆಲ್ಲ ಗುರುತಿಸಿ ಅವಕ್ಕೆಲ್ಲ ಚಾಲನೆ ಕೊಡೋಂಥ ಕೆಲಸಗಳನ್ನು ಕೂಡ ನಮ್ಮ ಸಂಸದರು ಮಾಡಿದ್ದಾರೆ. ಹಾಗಾಗಿ ಏನು ಇವತ್ತು ಸಂಸದರು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ, ನಮಗೇನಂತಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು. DK ಸುರೇಶ್ ಅಣ್ಣನ ಕೆಲಸ ಅಂತಂದರೆ ಅವರೊಬ್ಬರು ಕೆಲಸಗಾರರು ಅಂತಲೇ ಕರೀತಾರೆ ಬಿಟ್ಟರೆ ಅವ್ರನ್ನ ಬೇರೆ ರೀತಿ ಯಾರು ಕೂಡ ಅವರು ಮಾತು ಸ್ವಲ್ಪ ಗಟ್ಟಿ ದನಿಯಲ್ಲಿ ಇರ್ಬೋದು. ಪ್ರತಿಯೊಬ್ಬ ಮನುಷ್ಯ ಗಟ್ಟಿ ದನಿಯಲ್ಲಿ ಯಾರು ಮಾತಾಡ್ತಾರೆ ಅವ್ರು ಯಾವತ್ತೂ ಕೂಡ ಮನಸ್ಸಲ್ಲಿ ಯಾವುದೇ ಥರ ಭಾವನೆಗಳಿಲ್ಲ. ಅವರು ಕೆಲಸದ ಪರವಾಗಿರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ಕರ್ನಾಟಕದ ಪರವಾಗಿ 28 MP ಒಬ್ಬ ಫಿಟ್ ಕ್ಯಾಂಡಿಡೇಟ್, ಒಬ್ಬ ಮೆಂಬರ್ ಅಂತಂದರೆ ಅದು ಸನ್ಮಾನ್ಯ DK ಸುರೇಶ್ ಅಣ್ಣ ಅವರು. ಆಲ್ರೆಡಿ ನಾವು ಇವಾಗ ಎಲೆಕ್ಷನ್ ಅಂತೇಳಿ ಕ್ಯಾನ್ವಾಸ್ ಮಾಡ್ತಲ್ಲ, 6 ತಿಂಗಳಿಂದನೂ ಕೂಡ MP ಅವರು ನಮ್ಮ ಭಾಗದಲ್ಲಿ ಏನೇನು ಕೆಲಸಗಳು ಮಾಡಿದ್ದಾರೆ ಅದನ್ನೆಲ್ಲ ನಾವು ಕುರಿಸ್ಕೊಂಡೇ ಬಂದಿದ್ದೀವಿ. ಪ್ರತಿ ಬಾರಿ MP ಅವರು ಬಂದು ನಮ್ಗೆ ಇಲ್ಲೇನೇನು ಸಮಸ್ಯೆಗಳಿದೆ, ಮೋರಿ ಆಗ್ಬೋದು, ಪ್ರತಿಯೊಂದು ಏನೇ ಸಮಸ್ಯೆಗಳು, ರೋಡು ಮತ್ತೊಂದು ಏನೇ ಇದ್ರೂ ಅವರೆಲ್ಲ ಬಂದಿಲ್ಲಿ ನಮಗೆ ಬಗೆಹರಿಸ್ಕೊಡುವಂಥ ರಾಜಕಾಲುವೆಗಳು ಇದೆಲ್ಲ ಏನೇ ಸಮಸ್ಯೆಗಳಿದ್ರು ಅವರೇ ಖುದ್ದಾಗಿ ಬಂದು ಎಲ್ಲ ವಿಸಿಟ್ ಮಾಡಿ ಬಗೆಹರಿಸ್ಕೊಡ್ತಾ ಇದ್ದಾರೆ. ಈ ಥರ ಇರುವಾಗ ಇಂಥ MP ಗಳನ್ನು ನಾವು ಯಾಕೆ ಗೆಲ್ಲಿಸ್ಕೋಬಾರ್ದು ಅಂತ ಜನಗಳಿಗೆ ನಾವು ಕೂಡ ಪ್ರತಿ ಮನೆಗೆ ಹೋಗಿ ಹೇಳಿದ್ದೀವಿ. ಇಷ್ಟೆಲ್ಲ ಆದಮೇಲೆ ಇನ್ನು ಕೆಲವು ವಿಚಾರಗಳು ಏನು ಹೇಳಿದ್ರೆ ನಮ್ಮ MP ಅವ್ರ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡೋದು, ಆ ಥರದ್ದು ಈ BJP ಅವ್ರು ಮಾಡ್ತಾಯಿದ್ದಾರೆ. ಇದು ಯಾವುದು ಪ್ಲೇ ಕಾರ್ಡು ನಡೆಯೋದಿಲ್ಲ. ಯಾಕೆಂತಂದರೆ ಈ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ವರ್ಕ್ ಮಾಡ್ತಾಯಿದ್ದಾರೆ ಅವರೆಲ್ಲ ಕೆಲವು ಆ್ಯಕ್ಚುಲಿ ಸುಮ್ಮನೆ ಬೇಡದೇ ಇರೋಂಥದ್ದು ಏನೇನೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾಯಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಇದು ಯಾವುದೂ ವರ್ಕ್ ಆಗೋದಿಲ್ಲ. ನಮ್ಮ DK ಸುರೇಶ್ ಅವರು ಆಲ್ರೆಡಿ ನನಗೆ ಗೊತ್ತಿರೋ ಪ್ರಕಾರ 1.5 ಲಕ್ಷ ಪ್ಲಸ್ಸಲ್ಲಿದ್ದಾರೆ, 1.5 ಲಕ್ಷ ಲೀಡಲ್ಲಿದ್ದಾರೆ. ಇವ್ರಿಗೇನಾಗಿದೆ ಅಂತ ಹೇಳಿದ್ರೆ ಭಯ ಬಂದಿದೆ.
ಹಂಗಾಗಿ ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ಸುಳ್ಳುಗಳನ್ನ ಹೇಳ್ಕೊಂಡು ನಾವು ಅಲ್ಲಿಗೆ ಗೆಲ್ತೀವಿ ಇಲ್ಲಿಗೆ ಗೆಲ್ತೀವಿ ಇಲ್ಲಿ ಬರ್ತೀವಿ ಅದನ್ನ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ 100ಗೆ 200% ನಮ್ಮ ಸುರೇಶ್ ಅಣ್ಣವರು ಮಿನಿಮಮ್ ಅಂದರೆ 1 ಲಕ್ಷ ಮೇಲೆ 1.5 ಲಕ್ಷ ಬಹುಮತ 100% ಕೊಡ್ತಾರೆ. ಯಾಕೆಂತಂದರೆ ಅವರ ಕೆಲಸ ವೈಖರಿಗಳು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಯಾಕೆಂತಂದರೆ ಅವರು ಒಂದು ಸಿಂಗಲ್ ಸಿಂಹ ಥರ, ಆಯಿತಾ. ಸಿಂಹಗಳು ಯಾವತ್ತೂ ಕೂಡ ಯಾರಿಗೂ ಕೇರ್ ಮಾಡಲ್ಲ. ಕಾಡಿಗೆ ಒಬ್ಬರೇ ರಾಜ. ಅವ್ರು ನಡೆದಿದ್ದು ಅದು ಆನೆ. ಆ್ಯಕ್ಚುಲಿ ಆನೆ ಬೇರೆ, ಸಿಂಹ ಬೇರೆ. ಸಿಂಹ ಹೆಂಗಂದ್ರೆ ಕಾಡಿಗೆ ರಾಜ, ಅರ್ಥ ಆಯ್ತಾ. ಇವರು ರಾಜನ ಥರ. ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಭಯ ಬಂದಿದೆ. ಈ BJP ಅವರೆಲ್ಲ ಹೆಂಗೆ ಅಂತಂದರೆ, ಈ ರಾಜರು ಕಂಡ್ರೆ ಏನು ಬೇರೆಯವರು ಎದುರ್ಕೊತಾ ಇದ್ರು ಆ ಥರ ಭಯ ಬಂದಿದೆ ಎಲೆಕ್ಷನ್ ಮಾಡೋದಕ್ಕೆ. ಹೆಂಗೆ ಮಾಡೋದು ಇಲ್ಲಿ, ಹೆಂಗೆ ಮಾಡೋದು ಅಂತ. ಯಾಕೆಂತಂದರೆ ನಾವು RR ನಗರದಲ್ಲಿ ನಾವೆಲ್ಲ ಮುಖಂಡರುಗಳು ಸೇರಿಕೊಂಡ್ರು ಎಲ್ಲ ಭಾಗದಲ್ಲಿ 100% ನಾವು ಒಂದು 25,000 ಪ್ಲಸ್ ಕೊಡ್ತೀವಿ. ಲಾಸ್ಟ್ ಟೈಮ್ ಏನು ಎಲೆಕ್ಷನ್ ಆಗಿದ್ದು 25,000 ಪ್ಲಸ್ ಕೊಡ್ತೀವಿ. 100% ನಮ್ಮ ಸುರೇಶ್ ಅಣ್ಣ ಗೆಲ್ತಾನೆ.